ಹಲೋ ವಿದ್ಯಾರ್ಥಿಗಳೇ, ನಾನು ನಿಮ್ಮ GS ಸರ್. ಪುಸ್ತಕ, ಪಟ್ಟಿ, ಪೆನ್ನು ಎಲ್ಲ ಸಿದ್ಧ ಮಾಡಿಕೊಂಡು ಇಟ್ಕೊಂಡಿದ್ದೀರಿ ತಾನೆ? ಓಕೆ, ಹಾಗಾದ್ರೆ ಪಾಠ ಶುರು ಮಾಡೋಣ ಅಲ್ವಾ ಮಕ್ಕಳೇ? ಇವತ್ತು ನಾವು 5 ಅಂಕಿಯ ಸಂಖ್ಯೆಗಳ ಸಂಕಲನವನ್ನ ಮಾಡೋದು ಹೇಗೆ ಅನ್ನೋದನ್ನ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಸಂಕಲನ ಎಂದರೇನು ಎನ್ನುವುದರ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ ಅಲ್ವಾ? ಅದನ್ನು ನೀವು ತಿಳ್ಕೊಂಡಿದ್ದೀರಿ. ಹಾಗಾದ್ರೆ ಸಂಕಲನ ಅಂದ್ರೆ ಏನು? ಸಂಕಲನ ಎಂದರೆ ಕೂಡಿಸುವುದು ಅಥವಾ ಸೇರಿಸುವುದು ಎಂದಾಗುತ್ತದೆ. ಹೌದಾ? ಯಾವುದೇ 2 ಅಥವಾ 2ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನ ಕೂಡಿಸಿ ಮೊತ್ತವನ್ನ ಕಂಡುಹಿಡಿಯುವುದು ಅಂತ ನಾವು ಹೇಳಬಹುದಾಗಿದೆ. ನಾವು ಇವತ್ತು ಆ ಸಂಕಲನದ ಬಗ್ಗೆ ಅಭ್ಯಾಸ ಮಾಡೋಣ. ಸಂಕಲನವನ್ನ ಹೇಗೆ ಮಾಡಬೇಕು ಅಂತ. ಈ ಮೂಲ ಕ್ರಿಯೆಯಲ್ಲಿ ಸಂಕಲನದಲ್ಲಿ 2 ವಿಧ ಇರುತ್ತೆ. ಒಂದು ದಶಕ ರಹಿತ ಸಂಕಲನ, ಇನ್ನೊಂದು ದಶಕ ಸಹಿತ ಸಂಕಲನ. ಇವೆರಡನ್ನೂ ನೀವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀರಿ. ಈಗ ಮೊದಲಿಗೆ ನಾವು ದಶಕ ರಹಿತ ಸಂಕಲನವನ್ನು ಮಾಡೋದು ಹೇಗೆ, ದಶಕ ರಹಿತ ಸಂಕಲನವನ್ನ ಮಾಡೋದು ಹೇಗೆ ಅನ್ನೋದನ್ನ ಅಭ್ಯಾಸ ಮಾಡೋಣ. ಉದಾಹರಣೆಗೆ ಒಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ. ಏನಪ್ಪಾ ಲೆಕ್ಕ ಅಂತ ಕೇಳಿದ್ರೆ, ರಾಜಪ್ಪ ತನ್ನ ಹೊಲದಲ್ಲಿ 42,425 ಮಾವಿನಕಾಯಿಗಳನ್ನು ಬೆಳಿತಾನೆ. ಹಾಗೆ ಸೋಮಪ್ಪ ತನ್ನ ಹೊಲದಲ್ಲಿ 33,233 ಮಾವಿನಕಾಯಿಗಳನ್ನು ಬೆಳಿತಾನೆ. ಇವೆಲ್ಲ ಸೇರಿಸಿ ಒಂದು ಕಡೆ ಇಡ್ತಾರೆ ಅವರು. ಈ ಇಬ್ಬರ ಹೊಲದ ಮಾವಿನಕಾಯಿಗಳ ಮೊತ್ತ ಎಷ್ಟಾಗತ್ತೆ ಅನ್ನೋದು ನಾವೀಗ ಕಂಡುಹಿಡಿಬೇಕು. ಹೌದಾ? ಈಗ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಈ ಸಂಖ್ಯೆಗಳನ್ನು ನಾವು, ಎಲ್ಲ ಮಾವಿನಕಾಯಿಗಳನ್ನು ನಾವು ಏನ್ ಮಾಡೋಣ, ಗುಂಪು ಮಾಡೋಣ. ಮೊದಲು 10,000 ಗುಂಪುಗಳನ್ನ ಮಾಡೋಣ, ಆಮೇಲೆ 1000 ಗುಂಪನ್ನ ಮಾಡೋಣ, ಆಮೇಲೆ 100ರ ಗುಂಪನ್ನು ಮಾಡೋಣ, ಆಮೇಲೆ 10ರ ಗುಂಪು, ನಂತರ ಉಳಿದವನ್ನ ಬಿಡಿಯಲ್ಲಿ ಇಡೋಣ. ಹೀಗೆ ಇಲ್ಲಿ 5 ಅಂಕಿಯ ಸಂಖ್ಯೆ ಆದ್ದರಿಂದ ಏನಾಗಿದೆ, ಬಿಡಿಯಿಂದ ಆರಂಭವಾಗಿ ನಮ್ಗೆ 10,000ದವರೆಗೆ ಇಲ್ಲಿ ಸಂಖ್ಯೆ ಇದೆ. ಸ್ಥಾನ ಬೆಲೆ 10,000ದವರೆಗಿದೆ. ಹಾಗಾಗಿ 10,000ದ ಗುಂಪು, 1000ದ ಗುಂಪು, 100ರ ಗುಂಪು, 10ರ ಗುಂಪು ಮತ್ತು ಬಿಡಿ ಇದೆ ಅಲ್ವಾ? ಸೊ ಇದನ್ನು ನಾವು ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ಇಟ್ಟುಕೊಂಡು ಕೂಡಿಸೋದು ಹೇಗೆ ಅಂತ ನೋಡೋಣ. ಈಗ ಸ್ಥಾನ ಬೆಲೆ ಕೋಷ್ಟಕವನ್ನು ನಾವು ಮೊದಲು ಬರೆದುಕೊಳ್ಳೋಣ. ಹೇಗೆದು? ಬಿಡಿ 10, 100, 1000, 10,000. ಹೌದಾ? ಇಲ್ಲಿ ನಾನೇನ್ ಮಾಡ್ತೀನಿ, ಮೊದಲು 42,425 ತೆಗೆದುಕೋತೀನಿ. 10,000ದ ಸ್ಥಾನದಲ್ಲಿ 4 ಇದೆ, ಅಂದ್ರೆ 40,000 ಆಯ್ತು. 4 ಬುಟ್ಟಿಗಳನ್ನ ಇಟ್ಟಿದ್ದೇನೆ. 10,000ದ 4 ಬುಟ್ಟಿಗಳನ್ನ ಇಟ್ಟಿದ್ದೇನೆ. ಹಾಗೆ 1000ದ ಸ್ಥಾನದಲ್ಲಿ 2 ಇದೆ, ಹಾಗಾಗಿ ಅಲ್ಲಿ 2 ಬುಟ್ಟಿಯನ್ನ ಇಟ್ಟಿದ್ದೇನೆ, 1000ದ ಗುಂಪು. ಆಮೇಲೆ 100ರ ಸ್ಥಾನದಲ್ಲಿ 4 ಇದೆ, ಅಲ್ಲಿ 4 ಬುಟ್ಟಿಯನ್ನ ಇಟ್ಟಿದ್ದೇನೆ, 100ರ ಬುಟ್ಟಿಯದು 4 ಇದೆ. ಆಮೇಲೆ 10ರ ಸ್ಥಾನದಲ್ಲಿ 2 ಇದೆ, 2 ಬುಟ್ಟಿಯನ್ನ ಇಟ್ಟಿದ್ದೇನೆ. ಬಿಡಿಯಲ್ಲಿ 5 ಇದೆ, 5 ಮಾವಿನಕಾಯಿಯನ್ನ ಇಟ್ಟಿದ್ದೇನೆ. ಸೊ ಇದೇನಾಯ್ತು, 42,425 ಒಂದನೇ ಸಂಖ್ಯೆ ಇದು. ಇದಕ್ಕೆ ನಾವು ಯಾವುದನ್ನ ಕೊಡಬೇಕು? 33,233. 10,000ದ ಸ್ಥಾನದಲ್ಲಿ 3 ಇದೆ, ಹಾಗಾಗಿ ಅದು 30,000 ಆಗತ್ತೆ. 3 ಬುಟ್ಟಿಯನ್ನ ಇಟ್ಟಿದ್ದೇನೆ. 1000ದ ಸ್ಥಾನದಲ್ಲಿ ಮತ್ತೆ 3 ಇದೆ, ಅಲ್ಲಿ ಮತ್ತೆ 3 ಬುಟ್ಟಿಯನ್ನ ಇಟ್ಟಿದ್ದೇನೆ. ಹಾಗೆ 100ರ ಸ್ಥಾನದಲ್ಲಿ 2 ಇದೆ, 2 ಬುಟ್ಟಿಯನ್ನ ಇಟ್ಟಿದ್ದೇನೆ. 10ರ ಸ್ಥಾನದಲ್ಲಿ ಮತ್ತೆ 3 ಇದೆ, 3 ಬುಟ್ಟಿಯನ್ನ ಇಟ್ಟಿದ್ದೇನೆ. ಬಿಡಿಯಲ್ಲಿ 3 ಇದೆ, 3 ಕಾಯಿಗಳನ್ನ ಇಟ್ಟಿದ್ದೇನೆ. ಇವೆರಡನ್ನ ನಾವೀಗ ಕೂಡಿಸಬೇಕಾಗಿದೆ. ಹೌದಾ? ಎರಡನ್ನ ಕೂಡಿಸಿದಾಗ ಮೊತ್ತ ಎಷ್ಟಾಗತ್ತೆ ಅಂತ ನೋಡೋಣ. ಈಗ ಕೂಡಿಸುವಾಗ ಯಾವಾಗಲೂ ನಾವು ಬಿಡಿ ಸ್ಥಾನದಿಂದ ಕೂಡಿಸಬೇಕಾಗತ್ತೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಎಷ್ಟು ಕಾಯಿಗಳಿವೆ? ಮೇಲ್ಭಾಗದಲ್ಲಿ 5 ಕಾಯಿ ಇದೆ, ಕೆಳಭಾಗದಲ್ಲಿ 3 ಕಾಯಿ ಇದೆ. ಒಟ್ಟು ಎಷ್ಟಾಯ್ತು? 8 ಕಾಯಿಗಳು ಆದವು. ಹೌದಾ? ಆಮೇಲೆ 10ರ ಸ್ಥಾನಕ್ಕೆ ಬರ್ಬೇಕು ನಾನು. 10ರ ಸ್ಥಾನದಲ್ಲಿ ಮೇಲ್ಭಾಗದಲ್ಲಿ 20, ಕೆಳಭಾಗದಲ್ಲಿ 30. ಅಂದ್ರೆ ನಾವು ಅದನ್ನ ಕೇವಲ 2 ಮತ್ತು 3 ತೋರಿಸ್ತೀವಿ. ಸ್ಥಾನ ಬೆಲೆ 10 ಆಗಿದೆ, ಹಾಗಾಗಿ ಅದು ಬೆಲೆ 20 ಆಗಿರುತ್ತೆ. ಮೇಲೆ 20, ಕೆಳಗೆ 30, ಎಷ್ಟಾಯ್ತು? ಒಟ್ಟಿಗೆ 50 ಆಯ್ತು. ಅಂದ್ರೆ ನಾನು ಅಲ್ಲಿ 5 ಅಂತ ಬರೀತೇನೆ. ಆಮೇಲೆ 100ರ ಸ್ಥಾನದಲ್ಲಿ ಮೇಲ್ಭಾಗದಲ್ಲಿ 400 ಇದೆ, ಕೆಳಭಾಗದಲ್ಲಿ 200 ಇದೆ. ನಾವು ಅದನ್ನು 4 ಮತ್ತು 2 ಅಂತ ಮಾತ್ರ ಬರಿತೀವಿ.
ಅದರ ಸ್ಥಾನ ಬೆಲೆ 100 ಆಗಿರುತ್ತೆ. ಒಟ್ಟಿಗೆ ಎಷ್ಟಾಯ್ತು? 600 ಆಯ್ತು. ನಾನು 6 ಅಂತ ಬರಿತೀನಿ, ಅಲ್ಲಿ 6 ಬುಟ್ಟಿಯನ್ನ ತೋರಿಸ್ತೀನಿ. ಆಮೇಲೆ 1000 ಸ್ಥಾನಕ್ಕೆ ಬರೋಣ. 1000 ಸ್ಥಾನದಲ್ಲಿ ಮೇಲ್ಭಾಗದಲ್ಲಿ 2 ಇದೆ, ಕೆಳಭಾಗದಲ್ಲಿ 3 ಇದೆ. ಒಟ್ಟಿಗೆ ಎಷ್ಟಾಯ್ತು? 5000 ಆಯ್ತು. 5 ಬುಟ್ಟಿಯನ್ನು ಅಲ್ಲಿ ತೋರಿಸಿದ್ದೇನೆ. ಮುಂದೆ ನಾವು 10,000 ಗುಂಪನ್ನ ಕೂಡಿಸೋಣ. ಮೇಲ್ಭಾಗದಲ್ಲಿ 4 ಇದೆ, ಕೆಳಭಾಗದಲ್ಲಿ 3 ಇದೆ. ಒಟ್ಟಿಗೆ ಎಷ್ಟಾಯ್ತು? 70,000. ಅಂದ್ರೆ ಮೇಲ್ಭಾಗದಲ್ಲಿ 40,000, ಕೆಳಭಾಗದಲ್ಲಿ 30,000, ಒಟ್ಟಿಗೆ 70,000 ಆಯ್ತು. ಹೀಗೆ ನಾವು ಕೂಡಿಸಿದಾಗ ನಮಗೆ ಉತ್ತರ ಎಷ್ಟು ಸಿಕ್ತು? 75,658. ಇದನ್ನ ನಾವು ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ಈ ರೀತಿಯ ಕೂಡ ನಾವು ಬರೀಬಹುದಾಗಿದೆ. 10,000, 4 10,000 ಇದೆ, 2 2,000 ಇದೆ, 4 100ಗಳಿವೆ, 2 10ಗಳಿವೆ, 5 ಬಿಡಿಗಳಿವೆ. ಕೆಳಭಾಗದಲ್ಲಿ 3 10,000 ಇದೆ, ಆಮೇಲೆ 3,000 ಗುಂಪಿದೆ, 2 100 ಇದೆ, 3 10 ಇದೆ ಮತ್ತು 3 ಬಿಡಿಗಳಿವೆ. ಇವೆರಡನ್ನು ಕೂಡಿಸಿದಾಗ 7 10,000 ಆಯ್ತು, 5,000 ಆಯ್ತು, 6 100 ಆಯ್ತು, 5 10 ಆಯ್ತು, ಆಮೇಲೆ 8 ಬಿಡಿಗಳಾದವು. ಹೀಗೆ ನಾವು ಬರೀಬಹುದು. ಇನ್ನು ನೇರವಾಗಿ ನಾವು ಕಂಬ ಸಾಲಿನಲ್ಲಿ ಕೂಡ ಇದನ್ನ ಕೂಡಿಸಬಹುದಾಗಿದೆ. ಹೇಗಪ್ಪ ಅಂತ ಕೇಳಿದ್ರೆ 42,425 ಕೂಡಿಸು 33,233 ಕೂಡಿಸಿದಾಗ 75,658 ಅಂತ ಆಗತ್ತೆ. ಈಗ ಸಂಕಲನದಲ್ಲಿ ಮೇಲ್ಭಾಗದಲ್ಲಿ ಇರುವಂತಹ ಸಂಖ್ಯೆ ಅಂದ್ರೆ ಕೂಡಿಸಿಕೊಳ್ಳುವ ಸಂಖ್ಯೆಯನ್ನ ನಾವು ಸಂಕಲ್ಯ ಅಂತ ಕರಿತೀವಿ. ಕೆಳಭಾಗದಲ್ಲಿ ಬರುವಂತಹ ಸಂಖ್ಯೆಯನ್ನ ನಾವು ಸಂಖ್ಯೆಗಳನ್ನ ಸಂಕಲಕ, ಕೂಡಿಕೊಳ್ಳುವ ಸಂಖ್ಯೆ ಅಥವಾ ಕೂಡಿಕೊಳ್ಳುವ ಸಂಖ್ಯೆಗಳು ಅಂತ ಕರೀತಾರೆ. ಇವೆರಡನ್ನ ಕೂಡಿಸಿ ಬರೆಯುವಂತಹ ಸಂಖ್ಯೆಯನ್ನ ಮೊತ್ತ ಅಥವಾ ಮೊಬಲಗು ಅಂತ ಕರೀತಾರೆ. ಮೇಲ್ಭಾಗದ ಸಂಖ್ಯೆಯನ್ನ ಸಂಕಲ್ಯ ಅಂತಲೂ ಕೆಳಭಾಗದ ಸಂಖ್ಯೆಯನ್ನ ಸಂಕಲಕ ಅಂತಲೂ ಕರೀತಾರೆ. ಅವೆರಡನ್ನು ಕೂಡಿಸಿ ಬಂದ ಉತ್ತರವನ್ನ ಮೊತ್ತ ಅಂತ ಕರೀತಾರೆ. ಈಗ ನಾವು ಹೇಗೆ ಕೂಡಿಸಬೇಕು, ಹಂತಗಳು ಯಾವುದು ಅನ್ನೋದನ್ನ ಇನ್ನೊಂದ್ಸಾರಿ ನಾವು ಇಲ್ಲಿ ಪರಿಚಯ ಮಾಡ್ಕೊಳ್ಳೋಣ. ನಿಮ್ಗೆ ಒಂದು ಸಂಖ್ಯೆಯನ್ನ ಕೊಟ್ಟಾಗ ಆ ಸಂಖ್ಯೆಗಳನ್ನ ನಾವು ಅವುಗಳ ಸ್ಥಾನ ಬೆಲೆಯ ಪ್ರಕಾರ ಕಂಬ ಸಾಲಿನಲ್ಲಿ ಬರ್ಕೋಬೇಕಾಗತ್ತೆ. ಮೊದಲು ಒಂದು ಅಂಕಿಯನ್ನ ಬರ್ಕೊಂಡ್ವಿ, ನಂತರ ಚಿಹ್ನೆಯನ್ನ ಹಾಕಿದ್ವಿ, ಕೂಡಿಸು ಚಿಹ್ನೆಯನ್ನ ಹಾಕಿದ್ವಿ, ನಂತರ ಮುಂದಿನ ಸಂಖ್ಯೆಯನ್ನ ಬರ್ಕೊಂಡ್ವಿ. ಆಮೇಲೆ ಕೆಳಗಡೆ ಒಂದು ಗೆರೆಯನ್ನ ಹಾಕೋತೀವಿ ಅನುಕೂಲಕ್ಕಾಗಿ. ಈಗ ಮುಂದೆ ನಾವೇನ್ ಮಾಡ್ಬೇಕು? ಮೊದಲು ಯಾವಾಗಲೂ ಬಿಡಿ ಸ್ಥಾನದ ಅಂಕಿಯನ್ನ ಕೂಡಿಸ್ಬೇಕು. ಅಲ್ಲಿ 5 ಮತ್ತು 3 ಇದೆ, ಒಟ್ಟಿಗೆ ಕೂಡಿಸಿದಾಗ 8 ಬರುತ್ತೆ. ನಂತರ 10ರ ಸ್ಥಾನಕ್ಕೆ ನಾವು ಬರಬೇಕಾಗತ್ತೆ. 10ರ ಸ್ಥಾನದ ಅಂಕಿಯನ್ನ ಕೂಡಿಸ್ಬೇಕಾಗತ್ತೆ. 2 ಮತ್ತು 3 ಕೂಡಿಸಿದಾಗ 5 ಉತ್ತರ ಬರುತ್ತೆ. ಮುಂದೆ 100ರ ಸ್ಥಾನದ ಅಂಕಿಯನ್ನ ನಾವು ಕೂಡಿಸಿ ಬರಿಬೇಕಾಗತ್ತೆ. ಅಲ್ಲಿ ಯಾವ್ದಿದೆ? 4 ಮತ್ತು 2 ಇದೆ. ಕೂಡಿಸಿದಾಗ 6 ಉತ್ತರ ಬರುತ್ತೆ. ಮುಂದೆ ನಾವು 1000ದ ಸ್ಥಾನವನ್ನ 1000ದ ಸ್ಥಾನದಲ್ಲಿ ಇರುವಂತಹ ಅಂಕಿಗಳನ್ನ ಕೂಡಿಸಿ ಬರಿಬೇಕಾಗತ್ತೆ. ಅಲ್ಲಿ ಯಾವ ಯಾವ ಅಂಕಿ ಇದೆ? 2 ಮತ್ತು 3 ಇದೆ. ಕೂಡಿಸಿದಾಗ ಉತ್ತರ 5 ಸಿಗತ್ತೆ ನಮ್ಗೆ. ಮುಂದೆ ನಾವು 10,000 ಸ್ಥಾನವನ್ನ 10,000ದ ಸ್ಥಾನದಲ್ಲಿ ಇರುವಂತಹ ಅಂಕಿಗಳನ್ನ ಕೂಡಿಸಿ ಬರಿಬೇಕು. ಆವಾಗ 4 ಮತ್ತು 3 ಇದೆ, ಒಟ್ಟಿಗೆ 7 ಆಯ್ತು. ಕೊನೆಯಲ್ಲಿ ಕೆಳಗಡೆಯಲ್ಲಿ 2 ಗೆರೆಯನ್ನ ಹಾಕಬಹುದಾಗಿದೆ ಉತ್ತರ ಅಂತ ಗೊತ್ತಾಗೋದಕ್ಕೆ. ಹೀಗೆ 75,658 ಉತ್ತರ ನಮಗೆ ಸಿಕ್ತು. ಇದನ್ನ ನಾವು ಮೊತ್ತ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಹೀಗೆ ಸಂಕಲನವನ್ನ ಮಾಡೋದು ಹೇಗೆ, ದಶಕರಹಿತವಾಗಿ ಸಂಕಲನವನ್ನ ಮಾಡೋದು ಹೇಗೆ ಅನ್ನೋ ವಿಷಯವನ್ನ ನೀವು ಇಲ್ಲಿ ತಿಳ್ಕೊಂಡ್ರಿ. ಈಗ ನಾವು ಒಂದು ವ್ಯಾವಹಾರಿಕ ಲೆಕ್ಕವನ್ನ ಮಾಡೋಣ ಅಲ್ವಾ? ಇನ್ನೊಂದು ವ್ಯಾವಹಾರಿಕ ಲೆಕ್ಕವನ್ನ ಮಾಡೋಣ. ಏನದು ನೋಡಿ. ಮಲ್ಲಪ್ಪ ತನಗೆ ಒಂದು ಸ್ಕೂಟರ್ ಹಾಗೂ ತನ್ನ ಮಗನಿಗೆ ಒಂದು ಮೋಟಾರು ಸೈಕಲ್ ನ ಕೊಂಡುಕೊತಾನೆ. ಸ್ಕೂಟರ್ನ ಬೆಲೆ 34,221 ರೂಪಾಯಿ, ಸೈಕಲ್ನ ಬೆಲೆ 35,678 ರೂಪಾಯಿ. ಮಲ್ಲಪ್ಪ ಇವೆರಡನ್ನ ಕೊಂಡುಕೊಳ್ಳಿಕ್ಕೆ ಎಷ್ಟು ಹಣವನ್ನ ಕೊಟ್ಟ ಅನ್ನೋ ವಿಚಾರವನ್ನ ನಾವು ಕಂಡುಕೋಬೇಕು. ನೋಡೋಣ ಹೇಗೆ ಅಂತ. ಮಲ್ಲಪ್ಪ ಸ್ಕೂಟರಿಗೆ ಕೊಟ್ಟಂತ ಬೆಲೆ ಎಷ್ಟು? 34,221 ರೂಪಾಯಿಗಳು. ಆಮೇಲೆ
ಮೋಟಾರು ಸೈಕಲ್ಗೆ ಕೊಟ್ಟಂತ ಬೆಲೆ 35,678 ರೂಪಾಯಿಗಳು. ಹಾಗಾದ್ರೆ ಒಟ್ಟು ಎಷ್ಟು ಕೊಟ್ಟ ಅವನು ಸ್ಕೂಟರ್ಗೆ ಮತ್ತು ಮೋಟಾರು ಸೈಕಲ್ಗೆ? ಏನ್ ಬರಿಬೇಕು ನಾವು? ಮಲ್ಲಪ್ಪನು ನೀಡಿದ ಒಟ್ಟು ಹಣ ಬರಬ್ಬರ್ ಸ್ಕೂಟರ್ನ ಬೆಲೆ ಕೂಡಿಸು ಮೋಟಾರ್ ಸೈಕಲ್ನ ಬೆಲೆ. ಅಲ್ಲಿ ಆಯಾ ಸ್ಥಾನದಲ್ಲಿ ನಾವು ಆ ಬೆಲೆಯನ್ನ ಇಡಬೇಕು. ಎಷ್ಟಾಗತ್ತೆ ಉತ್ತರ? 69,899 ರೂಪಾಯಿಗಳನ್ನ ಅವನು ಕೊಡ್ತಾನೆ. ವ್ಯಾವಹಾರಿಕ ಲೆಕ್ಕವನ್ನ ಈ ರೀತಿಯಾಗಿ ಬರೆದು ಮಾಡಬೇಕಾಗತ್ತೆ. ಇದನ್ನು ನಾವು ಸಾಮಾನ್ಯವಾಗಿ ಅಡ್ಡ ಸಾಲಿನಲ್ಲೇ ಮಾಡ್ತೀವಿ, ಕಂಬ ಸಾಲಿನಲ್ಲೂ ಮಾಡಬಹುದಾಗಿದೆ. ಮಕ್ಕಳೇ, ಎರಡು ರೀತಿಯ ಲೆಕ್ಕವನ್ನ ನೋಡಿದಿರಿ ನೀವು. ನೇರವಾಗಿ ಅಂಕೆಯನ್ನ ಕೂಡಿಸುವುದು ಮತ್ತು ವ್ಯಾವಹಾರಿಕ ಲೆಕ್ಕ. ನಿಮ್ಗೆ ಈಗ ಚಟುವಟಿಕೆ ಇದೆ, ಎರಡು ಚಟುವಟಿಕೆಯನ್ನು ಕೂಡ ನೀವು ಮಾಡಬೇಕಾಗಿದೆ. ಇಲ್ಲಿ ನೇರವಾಗಿ ಕೂಡಿಸುವಂತ ಒಂದು ಲೆಕ್ಕ ಇದೆ, ಮುಂದೆ ಒಂದು ವ್ಯಾವಹಾರಿಕ ಲೆಕ್ಕ ಇದೆ. ಇವೆರಡನ್ನು ನೀವು ಮಾಡಬೇಕು. ವಿಡಿಯೋವನ್ನ ಪಾಸ್ ಮಾಡಿಕೊಂಡು ಈ ಲೆಕ್ಕವನ್ನ ಮಾಡ್ತೀರಾ? ಲೆಕ್ಕವನ್ನ ಬರೆದು ನಿಮ್ಮ ಶಿಕ್ಷಕರಿಗೆ ಅದನ್ನ ತೋರಿಸಬೇಕು. ಆಗ್ಬೋದಾ? ಈಗ ನಾವು ಮುಂದಿನ ಘಟಕಕ್ಕೆ ಹೋಗೋಣ. ಮುಂದೆ 5 ಅಂಕಿಗಳ ದಶಕ ಸಹಿತ ಸಂಕಲನ ಮಾಡೋದು ಹೇಗೆ ಅಂತ. ಕಳೆದ ವರ್ಷ ನೀವು 4 ಅಂಕಿಯ ಸಂಖ್ಯೆಗಳನ್ನ ದಶಕದೊಂದಿಗೆ ಮಾಡಿದ್ದೀರಿ. ಈ ವರ್ಷ ಕೂಡ ಅದೇ 5 ಅಂಕಿಯ ಸಂಖ್ಯೆಗಳನ್ನ ದಶಕದೊಂದಿಗೆ ಮಾಡೋದು. ಉದಾಹರಣೆಗೆ 38,765 ಮತ್ತು 25,978 ಇವುಗಳ ಮೊತ್ತವನ್ನ ಕಂಡು ಹಿಡಿಯಿರಿ ಅಂತ ಒಂದು ಲೆಕ್ಕವನ್ನು ನಾವು ಮಾಡೋಣ. ಈಗ ನಾವು ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ಆ ಸಂಖ್ಯೆಗಳನ್ನ ಬರೆದುಕೊಳ್ಳೋಣ ಅಲ್ವಾ? ಈಗ 38,765 ಆಮೇಲೆ ಕೂಡಿಸು 25,976. ಈಗ ನಾವೇನ್ ಮಾಡ್ತೀವಿ? ಬಿಡಿ ಸ್ಥಾನದ ಅಂಕೆಗಳನ್ನ ಮೊದಲು ಕೂಡಿಸ್ತೀವಿ. 5 ಮತ್ತು 8 ಎಷ್ಟಾಯ್ತು? 13 ಆಯ್ತು. ಸೊ ನಾನಿಲ್ಲಿ 13 ಬಿಡಿ ಸ್ಥಾನದಲ್ಲಿ ಬರೆಯೋ ಹಾಕಿಲ್ಲ. ಯಾಕೆಂದ್ರೆ ಅದು 13 ಅನ್ನೋದು ಒಂದು ಗುಂಪಾಗಿದೆ. 10ರ ಗುಂಪು ಮತ್ತು ಬಿಡಿ 2 ಇದೆ. ಹಾಗಾಗಿ ಏನ್ ಮಾಡ್ತೀನಿ ನಾನು? ಆ 10ರ ಒಂದು ಕಟ್ಟನ್ನ 10ರ ಗುಂಪಿಗೆ ಕಳಿಸ್ಕೊಡ್ತೀನಿ. ಇಲ್ಲಿಗೆ 10ರ ಗುಂಪಿಗೆ ಕಳಿಸ್ಕೊಡ್ತೀನಿ. ಬಿಡಿ ಸ್ಥಾನದಲ್ಲಿ ಕೇವಲ 3 ಮಾತ್ರ ನಾನು ಬರಿತೀನಿ. ಒಂದು ಮಾತ್ರ ಬರಿತೀನಿ. ಆ ಒಂದು ನಾವು ಮುಂದೆ ಕಳಿಸಿದ್ವಲ್ಲ, ಅದನ್ನ ನಾವು ದಶಕ ಅಂತ ಕರಿತೀವಿ. ಈಗ ನೋಡಿ, 10ರ ಗುಂಪಿನಲ್ಲಿ 1, 6 ಮತ್ತು 7 3 ಅಂಕಿಗಳಲ್ಲ. ಇದನ್ನ ಕೂಡಿಸಿದಾಗ ಉತ್ತರ ಎಷ್ಟು ಬಂತು? 14 ಬಂತು. ಹೌದಾ? ಇಲ್ಲೂ ಕೂಡ ಏನಾಗಿದೆ, ನಾನು ಅಂದ್ರೆ 100ರ ಒಂದು ಗಂಟು ಬಂದಿದೆ. ನಾನು ಅದನ್ನ ಇಲ್ಲಿ ಇಡೋ ಹಾಗಿಲ್ಲ, ಅದನ್ನ ಮುಂದಕ್ಕೆ ಕಳಿಸ್ತೀನಿ. ಒಂದನ್ನ ಮುಂದಕ್ಕೆ ಕಳಿಸ್ತೀನಿ. ಅದನ್ನ ದಶಕ ಅಂತ ಕರೀತಾರೆ. ಅದನ್ನ ದಶಕದಲ್ಲಿ ಬರಿತೀನಿ. ಇಲ್ಲಿ 10ರ ಸ್ಥಾನದಲ್ಲಿ ನಾನು ಕೇವಲ 4 ಮಾತ್ರ ಬರಿತೀನಿ. ಹೌದಾ? ಈಗ ನಾನು 100ರ ಸ್ಥಾನಕ್ಕೆ ಹೋಗ್ಬೇಕು. 100ರ ಸ್ಥಾನದಲ್ಲಿ ಕೂಡ ಈಗ 3 ಅಂಕಿಗಳಿವೆ, 1, 7 ಮತ್ತು 9. ಇದನ್ನ ಕೂಡಿಸಿದಾಗ ಉತ್ತರ ಎಷ್ಟು ಬರುತ್ತೆ? 17 ಬರುತ್ತೆ. ಇಲ್ಲೂ ಕೂಡ ಏನಾಯ್ತು? ದಶಕ ಬಂತು. ಈ ದಶಕವನ್ನು ನಾನು ಮುಂದಕ್ಕೆ ಕಳಿಸ್ತೀನಿ, 1000 ಸ್ಥಾನಕ್ಕೆ ಕಳಿಸ್ತೀನಿ. ಹೌದಾ? ಅಲ್ಲ ಬರಿತೀನಿ. ಇಲ್ಲಿ 7 ಮಾತ್ರ ಬರಿತೀನಿ. ಈಗ ಇಲ್ಲಿ ಏನಾಗತ್ತೆ? 8, 1, 9 ಮತ್ತು 5 ಸೇರಿಸಿದಾಗ 14 ಉತ್ತರ ಬರುತ್ತೆ. 14 ಉತ್ತರ ಬರುತ್ತೆ. ಹೌದಾ? ಇಲ್ಲೂ ಕೂಡ ಒಂದು ದಶಕ ಬಂತು. ಇದನ್ನ ಪುನಃ ಏನ್ ಮಾಡ್ತೇನೆ? ನಾನು ಮುಂದಕ್ಕೆ ಕಳಿಸ್ತೇನೆ, 10,000 ಸ್ಥಾನಕ್ಕೆ ಕಳಿಸ್ತೇನೆ. ಅಲ್ಲಿ ದಶಕ 1 ಅಂತ ಬರಿತೀನಿ. ನಾವು ಒಂದೊಂದ್ಸಾರಿ ಇದನ್ನ ಕೈಲೆ ಅಂತಲೂ ಹೇಳ್ತೀವಿ. ನಮ್ ಕಡೆಗೆಲ್ಲ ಕೈಲೆ ಅಂತ ಹೇಳ್ತಾರೆ. 1 ಅಂತ ಬರಿತೀವಿ. ಹೌದಾ? ಇಲ್ಲಿ ನಾನು 1000 ಸ್ಥಾನದಲ್ಲಿ ಕೇವಲ 4 ಮಾತ್ರ ಬರಿತೀನಿ. ಈಗ 10,000 ಸ್ಥಾನದಲ್ಲಿ ಇರುವಂತಹ ಅಂಕಿಗಳನ್ನ ಕೂಡಿಸಿದ್ರೆ ಆ ಲೆಕ್ಕ ಮುಗಿಯುತ್ತೆ. ಎಷ್ಟಿದೆ ಅಲ್ಲಿ? 1, 3, 4, 2, 6. ಹೌದಾ? 6 ನಾನು ಬರೆದ್ರೆ ಆಯ್ತು. 6 ನಾನು ನೇರವಾಗಿ ಬರಿತೀನಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ದಶಕ ಇಲ್ಲ. ಹೌದಾ? ಈಗ ಉತ್ತರ ಎಷ್ಟಾಯ್ತು? 64,743 ಆಗತ್ತೆ ಅಲ್ವಾ? ಅರ್ಥ ಆಯ್ತಲ್ಲ ನಿಮ್ಗೆ? ದಶಕವನ್ನ ಮುಂದಿನ ಹಂತಕ್ಕೆ, ಮುಂದಿನ ಸ್ಥಾನಕ್ಕೆ ನಾವು ಕಳಿಸ್ತಾ ಹೋಗ್ಬೇಕು. ಹೌದಾ? ಈಗ ಕಂಬ ಸಾಲಿನಲ್ಲಿ ನಾವು ಕೂಡಿಸುವಾಗ
ಯಾವ್ಯಾವ ಹಂತವನ್ನು ಬಳಸಿದ್ವಿ ಅಂತ ನಾವೀಗ ನೋಡೋಣ. ಉದಾಹರಣೆಗೆ ಇಲ್ಲಿ ಲೆಕ್ಕ ಇದೆ, ಆ ಲೆಕ್ಕವನ್ನು ನಾವು ಬರ್ಕೋಬೇಕು ಅಲ್ವಾ. 56,003 ಮತ್ತೊಂದು 42,597. ಹಿಂದೆ ನಾವು ಹೇಗೆ ಮಾಡಿದ್ವು ಹಾಗೇ ಇಲ್ಲೂ ಕೂಡ ಮಾಡಬೇಕು. ಮೊದಲು ನಾವು ಬಿಡಿ 10, 100, 1000 ಮತ್ತು 10,000 ಈ ಸ್ಥಾನದ ಅಂಕೆಗಳನ್ನ ಕ್ರಮವಾಗಿ ಕೂಡಿಸ್ತಾ ಹೋಗ್ಬೇಕು. ಆಮೇಲೆ ದಶಕ ಬಂದಾಗ ಮುಂದಿನ ಸ್ಥಾನಕ್ಕೆ ನಾವು ಅದನ್ನ ಕಳಿಸ್ಕೊಡ್ಬೇಕು. ಈಗ 3 ಮತ್ತು 7 ಕೂಡಿಸಿದಾಗ ಉತ್ತರ ಎಷ್ಟು? 10 ಬಂತು. 10 ಬಂದಾಗ ನಾನು 0 ಮಾತ್ರ ಬರೀತೀನಿ, 1 ಮುಂದಿನ ಸ್ಥಾನಕ್ಕೆ ಕಳಿಸ್ಕೊಡ್ತೀನಿ. ಇಲ್ಲಿ 9 ಮತ್ತು 1 ಕೂಡಿಸಿದಾಗ ಎಷ್ಟು ಬರುತ್ತೆ? 10 ಬರುತ್ತೆ. ಇದು ಕೂಡ ದಶಕ ಬಂತು, ಮುಂದಿನ ಸ್ಥಾನಕ್ಕೆ ಅದನ್ನ ಕಳಿಸ್ಕೊಡ್ತೀನಿ. ಸೊ ಇಲ್ಲಿ ಮೇಲ್ಭಾಗದಲ್ಲಿ ಸಂಖ್ಯೆ ಇಲ್ಲ, ಕೆಳಗಡೆ 5 ಇದೆ, 5ಕ್ಕೆ 1 ಕೂಡಿಸಿದಾಗ ಉತ್ತರ 6 ಬರುತ್ತೆ. ಆಮೇಲೆ ಮುಂದಿನ ಸ್ಥಾನ ಯಾವುದು? 1000ದ ಸ್ಥಾನ. ಅಲ್ಲಿ 6 ಮತ್ತು 2 ಇದೆ, ಕೂಡಿಸಿದಾಗ 8 ಆಗತ್ತೆ. ಈಗ ಮತ್ತೆ ಮುಂದಿನ ಸ್ಥಾನಕ್ಕೆ ನಾವು ಹೋಗ್ತೀವಿ, 10,000 ಸ್ಥಾನಕ್ಕೆ. ಅಲ್ಲಿ 5 ಮತ್ತು 4 ಇದೆ, ಕೂಡಿಸಿದಾಗ 9 ಆಗತ್ತೆ. ಉತ್ತರ 98,600 ನಮ್ಗೆ ಸಿಗತ್ತೆ. ಸೊ ಹೀಗೆ ನಾವು ದಶಕ ಸಹಿತವಾಗಿ ಸಂಖ್ಯೆಗಳ ಮೊತ್ತವನ್ನ ಸುಲಭವಾಗಿ ಕಂಡು ಹಿಡಿಯಬಹುದು. ಯಾವುದೇ ಸ್ಥಾನದ ಸಂಖ್ಯೆಯನ್ನು ಕೂಡಿಸಿದಾಗ ದಶಕ ಬಂದಾಗ ಅದನ್ನ ಮುಂದಿನ ಸ್ಥಾನಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ. ಹೌದಾ? ಇದೇ ಪ್ರಕಾರ ಒಂದು ವ್ಯಾವಹಾರಿಕ ಲೆಕ್ಕವನ್ನು ನಾವೀಗ ಮಾಡೋಣ. ಏನದು? ಒಂದು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ 26,759 ಸಸಿಗಳು ಮೊದಲೇ ಇವೆ. ಆಮೇಲೆ ಅವರು ವನ ಮಹೋತ್ಸವ ಸಮಯದಲ್ಲಿ 13,842 ಸಸಿಗಳನ್ನ ನೆಡ್ತಾರೆ. ಕೊನೆಗೆ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಎಷ್ಟು ಸಸಿಗಳು ಉಳಿದಂತಾದವು ಅಂತ ಪ್ರಶ್ನೆ ಇದೆ. ನಾವು ಏನ್ ಮಾಡಬೇಕು? ಇದನ್ನ ವ್ಯಾವಹಾರಿಕವಾಗಿ ಮಾಡೋದ್ರಿಂದ ಅದನ್ನ ಬರದೆ ಸರಿಯಾಗಿ ವಿವರವನ್ನು ಬರೆದು ಕೂಡಿಸಬೇಕು. ಮೊದಲೇ ಇದ್ದ ಸಸಿಗಳೆಷ್ಟು? 26,759. ವನ ಮಹೋತ್ಸವ ಸಮಯದಲ್ಲಿ ನೆಟ್ಟಂತಹ ಸಸಿಗಳೆಷ್ಟು? 13,842. ಹಾಗಾದ್ರೆ ಒಟ್ಟು ಇರುವಂತಹ ಸಸಿಗಳೆಷ್ಟಾದವು ಅಂತ ಕೇಳಿದ್ರೆ, ಮೊದಲೇ ಇದ್ದ ಸಸಿಗಳು ಕೂಡಿಸು ನೆಟ್ಟ ಸಸಿಗಳು ಅಂತ ಮಾಡಬೇಕು. ಅವಾಗ ನಮ್ಗೆ ಉತ್ತರ ಸಿಗತ್ತೆ. 26,759 ಕೂಡಿಸು 13,842 ಎಷ್ಟಾಯ್ತು? ಒಟ್ಟಿಗೆ 40,601 ಸಸಿಗಳು ಆಯ್ತು. ಈ ರೀತಿಯಾಗಿ ನಾವು ವ್ಯಾವಹಾರಿಕ ಲೆಕ್ಕವನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ದಶಕ ಸಹಿತವಾಗಿ ಕೂಡ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮಕ್ಕಳೇ, ಅರ್ಥ ಮಾಡ್ಕೊಂಡ್ರಲ್ವಾ? ನಿಮ್ಗೆ ಈಗ ಚಟುವಟಿಕೆ, 2 ರೀತಿಯ ಚಟುವಟಿಕೆ ಇದೆ. ವ್ಯಾವಹಾರಿಕ ಲೆಕ್ಕ ಕೂಡ ಇದೆ ಮತ್ತು ನೇರವಾಗಿ ಕೂಡಿಸುವಂತ ಲೆಕ್ಕ ಕೂಡ ಇದೆ. 2 ಚಟುವಟಿಕೆಯನ್ನ ನೀವು ವಿಡಿಯೋವನ್ನ ಪಾಸ್ ಮಾಡಿಕೊಂಡು ಮಾಡಿ ಉತ್ತರವನ್ನ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಸಮಸ್ಯೆ ಇದ್ದಲ್ಲಿ ಪರಿಹಾರ ಕಂಡುಕೊಳ್ಳಿ. ಆಗ್ಬೋದಾ? 2 ವಿಡಿಯೋವನ್ನು ನೀವು ಪಾಸ್ ಮಾಡಿಕೊಂಡು ಬರ್ಕೊಂಡು ಲೆಕ್ಕವನ್ನ ಮಾಡ್ರಿ. ಓಕೆ? ಹಾಗೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿರುವಂತಹ ಲೆಕ್ಕಗಳನ್ನ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ.